ಅಮ್ಮು ಏನಾಯ್ತು ನಿನಗೆ? ಯಾಕೆ ಹೀಗಿದ್ಯಾ? ಆದಿ ಅವಳನ್ನೇನೋ ಕೇಳ್ತೀಯ? ಕೈ ಮೇಲೆ ನೋಡು ಹೇಗೆ ಗುಳ್ಳೆಗಳಿದೆ ಅಂತ. ಅವಳು ಕತ್ ನೋಡು ಎಷ್ಟು ಕೆಂಪಾಗಿದೆ. ಅಮ್ಮ ನನಗೇನೂ ಆಗಿಲ್ಲ, ನೀವು ಗಾಬರಿ ಆಗಬೇಡಿ. ಅಮ್ಮೋ ನೀನು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಇಷ್ಟೆಲ್ಲ ಆಗಿರೋದನ್ನ ನೋಡಿದ್ಮೇಲೆ ನಮಗೆ ಗಾಬರಿ ಆಗದೆ ಇರುತ್ತೇನೆ. ನೀನಿರೋ ವಿಷಯನ ಹೇಳಿದ್ರೆ ವಿಮಲಾ ಗಾಬರಿ ಆಗ್ತಾಳೆ ಅಂತ ಎಲ್ಲ ಮುಚ್ಚಿಡ್ತಿದ್ಯಾ ತಾನೇ? ಇದೇನಿದು ಅದಕ್ಕೆ ಹೀಗಾಗಿದೆ? ಅಣ್ಣ ಯಾಕೆ ಏನೂ ಮಾತೇ ಆಡ್ತಾ ಇಲ್ಲ. ಈಗ ನಾನೇನಾದರೂ ಮಾತಾಡಿದ್ರೆ ಎಲ್ಲ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಏನು ಮಾಡೋದು? ಅಮ್ಮ ನೀನ್ ನೋವು ಅನುಭವಿಸ್ತಾ ಇರೋದು ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲ ಪುಟ್ಟ. ಏನಾಯ್ತು ಅಂತ ಹೇಳು ಅಮ್ಮ. ಸಂಜೀವ್ ಅವರೇ, ನೀವ್ಯಾಕೆ ಸುಮ್ಮನೆ ಇದ್ದೀರಾ? ಅಕ್ಕಂಗೆ ಏನಾಯ್ತು? ನೀವೇನಾದರೂ ಹೊಡೆದ್ರಾ? ಇಲ್ಲ ಅದೇ, ನಾನು ಹಾಗೆಲ್ಲ ಏನು ಮಾಡಿಲ್ಲ. ನೀವೇನು ಮಾಡದೆ ಅಮ್ಮಗೆ ಹೀಗಾಗಿದ್ಯಾ? ನಿಜ ಹೇಳಿ, ಏನಾಯ್ತು? ನಾನಿಷ್ಟು ಕೇಳಿದ್ರು ನೀವು ಸುಮ್ಮನೆ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವೇ ಏನಾದರೂ ಮಾಡಿರ್ತೀರಾ. ನೋಡಿದ್ರಪ್ಪ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಿಮ್ಮ ಮುಖದಲ್ಲಿ ಲವಲವಿಕೆ ಕಾಣಿಸ್ತಾ ಇದೆ. ಸರಿಯಾದ ಸಮಯದಲ್ಲಿ ಅಮ್ಮ ಬಂದು ನಿಮಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ನೀವಿನ್ನೂ ಆ JS ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿದ್ರಿ. ಹಾಗಂತ ಈಗ ಯೋಚನೆ ಇಲ್ಲ ಅಂತೇನಿಲ್ಲ, ಯೋಚನೆ ಇದ್ದೇ ಇದೆ. ಆದರೆ ಆದಿ ಮತ್ತು ಲಕ್ಷ್ಮಿ ಬಾಂಧವ್ಯ ನೋಡಿದ್ನಲ್ಲ, ಖುಷಿ ಆಗೋಯ್ತು ಕಣ. ಈ ಬೇರೆಯವ್ರ ತೋಟದಲ್ಲಿ ಹಣ್ಣು ಕೀಳೋಕೆ ಹೋದಾಗ ಆ ಓನರ್ ಕೈಯಲ್ಲಿ ಸಿಕ್ಕಾಕೊಂಡಾಗ ಆ ಮುಖ ಮಾಡ್ಕೋತೀವಲ್ಲ, ಹಾಗಿತ್ತು ಅವರಿಬ್ಬರ ಮುಖ. ಲಕ್ಷ್ಮಿ ಮುಖದಲ್ಲಂತೂ ಭಯ ನಾಚಿಕೆ ಎರಡು ಒಟ್ಟೊಟ್ಟಿಗೆ ಕಾಣಿಸ್ತಾ ಇತ್ತು. ನಿಮಗೆ ಲಕ್ಷ್ಮಿ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಅಲ್ವಾ ಅಪ್ಪ? ಅವಳು ನಮ್ಮ ಮನೇಲಿರೋ ಮಂದಾರ ಪುಷ್ಪ ಕಣು. ಅವಳು ನಗ್ತಾ ಇದ್ದರೆ ಇಡೀ ಮನೆ ತುಂಬ ನಗು ಇರುತ್ತೆ. ಇವತ್ತು ದೇವಸ್ಥಾನಕ್ಕೆ ಹೋದಾಗ ನಾನು ಅವರಿಬ್ಬರು ಚೆನ್ನಾಗಿರಲಿ, ಜೀವನ ಪೂರ್ತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಆದರೆ ಆ ಭಗವಂತ ಇಷ್ಟು ಬೇಗ ನನ್ನ ಪ್ರಾರ್ಥನೆಗೆ ರಿಸಲ್ಟ್ ಕೊಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನಿನ್ನ ಹೆಂಡತಿಗೆ ಲಕ್ಷ್ಮಿ ಬಗ್ಗೆ ಇನ್ನೂ ಅಸಮಾಧಾನ ಇದೆ. ಹಾಗೇ ನನ್ನ ಬಗ್ಗೆನೂ ಇದೆ. ನಾನು ಮನೆಯವರೆಲ್ಲರ ವಿರೋಧದ ನಡುವೆ ಲಕ್ಷ್ಮಿ ಮತ್ತು ಆದಿಯ ಮದುವೆ ಮಾಡಿಸಿದೆ ಅನ್ನೋ ಕೋಪ. ಆದರೆ ಈ ಧರ್ಮರಾಜ್ ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂತ ಸ್ವಲ್ಪ ದಿವಸದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಆ ನಂಬಿಕೆ ಹುಟ್ಟಿಸೋ ಕೆಲಸನ ಲಕ್ಷ್ಮಿ ಮಾಡ್ತಾನೆ ಇದ್ದಾಳೆ. ಖಂಡಿತ ಅಪ್ಪ, ಆ ನಂಬಿಕೆ ನನಗೂ ಇದೆ. ಆದಿ ಲಕ್ಷ್ಮಿ ಜೊತೆ ಜಗಳ ಆಡ್ಬೋದು, ತರಲೆ ಮಾಡ್ಬೋದು, ಆದರೆ ಅದರಲ್ಲೂ ಪ್ರೀತಿ ಇದೆ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಅವನಿಗೆ ಗೊತ್ತಿಲ್ಲ. ಇನ್ನೂ ವಯಸ್ಸಿದೆ ಬಿಡೋ, ನಿಧಾನವಾಗಿ ತಿಳ್ಕೊತಾನೆ. ಇಲ್ಲಿ ಲಕ್ಷ್ಮಿ ಹೇಗೆ ನಮ್ಮೆಲ್ಲರ ಮನಸ್ಸನ್ನು ಗೆಲ್ತಾ ಇದ್ದಾಳೋ ಹಾಗೆ ಅಲ್ಲಿ ನನ್ನ ಮೊಮ್ಮಗಳು ಅಮೃತ ಸಂಜೀವನ್ ಜೊತೆ ಖುಷಿಯಾಗಿದ್ದಾಳೆ. ಅವಳು ಕೂಡ ಅಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಆ ಮನೆಗೆ ತಕ್ಕ ಸೊಸೆ ಹಾಗೆ ಆಗ್ತಾಳೆ. ನಾಗಿ, ಏನಾಯ್ತು? ಯಾಕೆ ಹೀಗೆ ಓಡ್ ಬಂದೆ? ಅಪ್ಪರೇ, ಅಲ್ಲಿ ಎಲ್ಲ ಅಳ್ತವ್ರೆ. ಅಳ್ತಿದ್ದಾರ? ಯಾಕೆ, ಏನಾಯ್ತು? ಅದು ಅಮೃತಕ್ಕಂಗೇನೋ ಆಗೈತಂತೆ. ಅಮೃತಕ್ಕ ಅಳ್ತವ್ರೆ. ಅವ್ರನ್ನ ನೋಡ್ಬಿಟ್ಟು ಎಲ್ಲರೂ ಅಳ್ತವ್ರೆ. ಏನಾಯ್ತು ಅಮೃತಂಗೆ? ಏನು ಅಂತ ಗೊತ್ತಾಯ್ತಲ್ಲ, ನೀವು ಬನ್ನಿ ಅಪ್ಪರೇ. ಆದಿ, ಅವ್ರದ್ದೇನು ತಪ್ಪಿಲ್ಲ ಕಣೋ. ಮನೆಯೊಳಗೆ ಹೋಗೋಣ ಅಂದರೆ ಮನೆ ಬೀಗದ ಕೈ ಸಿಗಲಿಲ್ಲ, ಅದಕ್ಕೆ ಬಿಸಿಲಲ್ಲೇ ನಿಂತಿದ್ದೆ. ಅಮ್ಮೋ ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡಬೇಡ. ನೀನು ನರಳ್ತಾ ಇರೋದು ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಅವ್ರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ. ವಿಮಲಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವನಿಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅಮ್ಮು ಹೇಳ್ತಿದ್ದಾಳಲ್ವಾ? ನೀನು ಮತ್ತೆ ಹೀಗೆಲ್ಲ ಮಾತಾಡಿ ಅವ್ರಿಗೆ ಬೇಜಾರು ಮಾಡಬೇಡ. ಯಾಕತ್ತೆ, ನನ್ನ ಮಗಳು ನರಳ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ವಾ? ಅವಳು ಎಷ್ಟು ಸೂಕ್ಷ್ಮ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಅವಳನ್ನ ಯಾಕೆ ಬಿಸಿಲಲ್ಲಿ ನಿಲ್ಲಿಸ್ಬೇಕಾಗಿತ್ತು? ಮನೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗಿದ್ರು ಅವರು?
ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕುಮುದಂಗೆ ಮೈ ಹುಷಾರಿರ್ಲಿಲ್ಲ ಅಂತ ನಾವಿಬ್ಬರು ಆಸ್ಪತ್ರೆಗೆ ಹೋಗಿದ್ವಿ. ಅಮೃತ ಸಂಜೀವನ ನೋಡೋದಕ್ಕೆ ಅಂತ ಸ್ಕೂಲಿಗೆ ಹೋಗಿದ್ಲು. ಅವಳು ಅವನ ಜೊತೆಗೆ ಬರ್ತಾಳೆ ಅಂತ ಅಂದ್ಕೊಂಡು ನಾವು ಬೀಗಿದ ಕೈನ ತೊಗೊಂಡು ಹೋಗಿದ್ವಿ. ಆದರೆ ಬಿಸಿಲಿಂದ ಅಮೃತಂಗೆ ಹೀಗೆಲ್ಲ ಆಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ತಪ್ಪು ನಮ್ಮದೇ. ಮುಂದೆ ಈ ಥರ ಎಲ್ಲ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ದಯವಿಟ್ಟು ಈ ಸಾರಿ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಅಮ್ಮಗಾಗಿರೋ ನೋವು ಹೋಗ್ಬಿಡುತ್ತಾ? ಚಿಕ್ಕ ವಯಸ್ಸಿಂದ ಅಮ್ಮನ ನಮ್ಮ ಮನೆಯಲ್ಲಿ ಹೂವಿನ ಥರ ಬೆಳೆಸಿದ್ದೀವಿ. ಅವಳು ನಿಮ್ಮ ಮನೆಗೆ ಬಂದಾಗಿಂದ ನಗುನೆಲ್ಲ ಬಾಡಿಸ್ಬಿಟ್ಟಿದ್ದೀರಾ. ಚಿಕ್ಕಮ್ಮ, ನೀವು ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ. ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ವೇನೆ? ಇಲ್ಲಿ ನೋಡು ಅಮ್ಮ, ಅವ್ರೇನಾದರೂ ತೊಂದರೆ ಕೊಡ್ತಿದ್ರೆ ನನ್ನ ಹತ್ರ ಹೇಳು. ನಾನೇ ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಬರ್ತೀನಿ. ವಿಮಲಾ, ಒಂದು ಸಣ್ಣ ವಿಷಯಕ್ಕೆ ಹೀಗೆಲ್ಲ ಮಾತಾಡೋದು ಸರಿ ಅಲ್ಲ. ನಿಮಗಿದು ಸಣ್ಣ ವಿಷಯನೇ ಇರ್ಬೋದು ಅತ್ತೆ, ಆದರೆ ನನ್ನ ಮಗಳು ನರ್ಕ ಅನುಭವಿಸ್ತಾ ಇರೋದನ್ನು ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲ. ಪಾಪದ ಹುಡುಗಿ ಅವಳನ್ನ ಈ ಥರ ನಡೆಸ್ಕೊಳ್ಳೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ನೀವೇ ಹೇಳಿ. ಏನಾಯ್ತು ಅಮೃತ? ನೋಡಿ ತಾತ, ಅಮ್ಮನ ಬಿಸಿಲಲ್ಲಿ ನಿಲ್ಲಿಸಿ ಹೇಗೆ ಮಾಡಿದ್ದಾರೆ ಅಂತ ನೋಡಿ. ನಾನು ಅವಳ ಹತ್ರ ಮಾತಾಡ್ತಾ ಇದ್ದೀನಿ ತಾನೇ, ಸುಮ್ಮನೆ ಇರು. ಹೇಳಮೃತ, ಏನಾಯ್ತು? ತಾತ, ಏನೂ ಆಗಿಲ್ಲ ತಾತ. ಬಿಸಿಲಲ್ಲಿ ನಿಂತಿದ್ದಕ್ಕೆ ಮೈಕೈ ಎಲ್ಲ ಬಿಸಿಲುಗುಳ್ಳೆ ಆಗೋಗಿದೆ ಅಷ್ಟೇ. ಅದಕ್ಕೆ ಇವರೆಲ್ಲ ಗಾಬರಿ ಆಗ್ತಿದ್ದಾರೆ. ನೋಡಿದ್ರ, ಅವಳೇ ಅಷ್ಟು ಧೈರ್ಯವಾಗಿದ್ದಾಳೆ. ನೀವೆಲ್ಲ ಅವಳಿಗೆ ಇನ್ನಷ್ಟು ಭಯ ಹುಟ್ಟಿಸೋ ಥರ ಮಾತಾಡ್ತಾ ಇದ್ದೀರಲ್ಲ. ವಿಮಲಾ, ಇಂಥ ಸಮಯದಲ್ಲಿ ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಬಿಟ್ಟು ವಾಪಸ್ ಮನೆಗೆ ಕರ್ಕೊಂಡ್ಬಿಡ್ತೀನಿ ಅನ್ನೋದೆಲ್ಲ ಸರಿಯಲ್ಲ. ನಮ್ಮ ಅಮೃತ ಎಂಥ ಧೈರ್ಯವಂತೆ ಗೊತ್ತಾ? ಲಕ್ಷ್ಮೀ ಮನೆಯವರಿಗೆ ಅವನು ಯಾವನ ತೊಂದರೆ ಕೊಡ್ತಿದ್ನಲ್ಲ, ಯಾರು ಎಳ್ನೀರು ಕಿಟ್ಟಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವ್ರ ಮನೆ ಸಮಸ್ಯೆನ ಒಬ್ಬಳೇ ನಿಂತ್ಕೊಂಡು ಸಾಲ್ವ್ ಮಾಡಿದ್ದಾಳೆ. ಅವಳಿಗೆ ಈ ಸಣ್ಣ ಪುಟ್ಟ ವಿಚಾರಗಳು ಯಾವ ಲೆಕ್ಕ? ನೋಡಿದ್ಯಾ ವಿಮಲಾ, ನಮ್ಮ ಅಮ್ಮು ಎಷ್ಟು ದೊಡ್ಡ ಸಾಹಸ ಮಾಡಿದಾಳೆ ಅಂತ. ಅಂಥದ್ರಲ್ಲಿ ಈ ಚಿಕ್ಕ ವಿಷಯಕ್ಕೆ ಹೆದರ್ಕೋತಾಳ ಅವಳು.